ಹಲೋ ನಮಸ್ಕಾರ, ನಾನು ನಿಮ್ಮ ಫುಡ್ಡಿ ಪಯಣ. ಇವತ್ತು ರಸ್ಕಲ್ಲಿ ಒಂದು ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋದು 1 ಕಪ್ ಹಾಲು, 5ರಿಂದ 6 ರಸ್ಕ್, 1 ಕಪ್ ಶುಗರ್ ಮತ್ತು 3 ಏಲಕ್ಕಿ, ಅದ್ರ ಜೊತೆಗೆ 1 ಕಪ್ ಗೋಡಂಬಿ ಬಾದಾಮಿ. ಸೊ ಈಗ ಬಿಸಿಯಾಗಿರೋ ಪ್ಯಾನ್ಗೆ 1 ಲೋಟ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಲು ಬಾಯ್ಲ್ ಆಗ್ತಾ ಇದೆ. ಆ ಬಾಯ್ಲ್ ಆಗ್ತಿರೋ ಹಾಲಿಗೆ ಏನು ರಸ್ಕ್ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ರಸ್ಕ್ ಸಾಫ್ಟ್ ಆದಮೇಲೆ ಅದಕ್ಕೆ 3 ಏಲಕ್ಕಿ, 1 ಕಪ್ ಶುಗರ್ನ ಆ್ಯಡ್ ಮಾಡಿ, ಆ್ಯಂಡ್ ಅದ್ರ ಜೊತೆಗೆ ಏನು ಗೋಡಂಬಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಅದನ್ನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಸೊ ಈಗ ಸಾಫ್ಟಾಗಿ ಬೆಂದಿದೆ. ಈಗ ಬೆಂದಿರೋದನ್ನ ಒಂದು ಜಾರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಜಾರ್ಗೆ ಆ್ಯಡ್ ಮಾಡಿದ್ಮೇಲೆ ಅದನ್ನು ತುಂಬ ಗ್ರೈಂಡ್ ಮಾಡಬಾರ್ದು. ಒಂದು 3 ಸೆಕೆಂಡ್ಸ್ ಗ್ರೈಂಡ್ ಮಾಡಿದ್ರೆ ಸಾಕು. ಒಂದು ಥಿಕ್ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಈಗ ಥಿಕ್ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ಥಿಕ್ ಕನ್ಸಿಸ್ಟೆನ್ಸಿ ಬಂದಿರೋದನ್ನ ಒಂದು ಕಂಟೈನರ್ಗೆ ಪೋರ್ ಮಾಡ್ಕೊತಾ ಇದ್ದೀನಿ. ಸೊ ಅದು ನಿಮ್ಮ ಮನೇಲಿ ಪ್ಲಾಸ್ಟಿಕ್ ಕಂಟೈನರ್ ಆದರೂ ಆಗ್ಬೋದು, ಇಲ್ಲ ಸ್ಟೀಲ್ ಕಂಟೈನರ್ ಆದರೂ ಆಗ್ಬೋದು. ಅದಕ್ಕೆ ಪೋರ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಹೆಚ್ಚಿರೋ ಗೋಡಂಬಿ ಬಾದಾಮಿನ ಹಾಕ್ಕೊಳ್ಳಿ. ಸೊ ಇವಾಗ ಇದು ರೆಡಿ ಆಗಿದೆ. ಈಗ ಇದ್ರದ್ದು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಫ್ರೀಸ್ ಮಾಡಬೇಕು 8 ಅವರ್ಸ್ವರೆಗೂ. ಸೊ ಈಗ ಇದನ್ನು ನಾನು ಫ್ರೀಸರ್ಗೆ ಇಡ್ತಾ ಇದ್ದೀನಿ ಫ್ರೀಸ್ ಮಾಡೋದಕ್ಕೆ. ಸೊ ಈಗ 8 ಅವರ್ಸ್ ಆದಮೇಲೆ ತೆಗ್ದಿದ್ದೀನಿ. ಸೊ ಇವಾಗ ಅದು ಫ್ರೀಸ್ ಆಗಿದೆ. ಆ್ಯಂಡ್ ಇದನ್ನು ನನ್ನ ಹಸ್ಬೆಂಡ್ ಟೇಸ್ಟ್ ಮಾಡಿ ಹೇಳ್ತಾರೆ ಹೆಂಗಿದೆ ಅಂತ. ಮಸ್ತಾಗಿದೆ. ರಸ್ಕು ಮತ್ತು ಶುಗರ್ ಸ್ವೀಟ್ನೆಸ್ಸು ಆಗಲಿ, ಈ ಡ್ರೈ ಫ್ರೂಟ್ಸು ಮಧ್ಯದಲ್ಲಿ ಸಿಗ್ತಾ ಇರೋದಕ್ಕೆ ಸಕಲಾಗಿ ಬರ್ತಾಯಿದೆ. ಸಿ.ಕೆ. ಚಂದ್ರ ಹೇಳ್ಬೇಕಾ?